ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಸ್ಮಾರ್ಟ್ 6 ಈ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ 7,500 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ ಈ ಒಂದು ಪ್ರೈಸ್ ರೇಂಜ್ಗೂ ಕೂಡ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುವಂಥದ್ದು. ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಈ ಒಂದು ಸ್ಮಾರ್ಟ್ಫೋನ್ನ ಸುಮಾರು ಒಂದು 7,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾಗಿದೆ. ಒಂದು ಪ್ರೈಸ್ ರೇಂಜಿಗೆ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ನಿನ್ನೆ ಕೂಡ ಇದೇ ಒಂದು ಪ್ರೈಸ್ ರೇಂಜಲ್ಲಿ ಒಂದು ಫೋನ್ನ ನಾನು ಅನ್ಬಾಕ್ಸ್ ಮಾಡಿದ್ದೆ. ಸೊ ಅದಕ್ಕೆ ನಾವು ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಫೋನ್ ಬೆಟರಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ಒಳಗೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ ಒಳಗೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಡೀಸೆಂಟ್ ಬಿಲ್ಡ್ ಅಂತೀನಿ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನ ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು ಮತ್ತು 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಇದೆ ಮತ್ತು ಮೈಕ್ರೋ USB ಡಾಟಾಕ್ಕೆ ಬೆದಿರುವಂಥದ್ದು. ಬೇಜಾರಾಗುವಂಥ ವಿಷಯ, ಟೈಪ್ ಸಿ ಕೊಡಬೇಕಾಗಿತ್ತು ನಂಗೆ ಅನ್ನಿಸ್ತಂಗೆ. ಇತ್ತೀಚೆಗೆ ಎಲ್ಲರೂ ಕೂಡ ಟೈಪ್ ಸಿ ಕೊಡ್ತಾ ಇದ್ದಾರೆ, ಇವರು ಮೈಕ್ರೋ USB ಸ್ವಲ್ಪ ಹಳೆದಾಯಿತು ಅಂತ ಅನ್ಕೋತೀನಿ. ಅದನ್ನ ಬಿಟ್ಟರೆ ನಿಮಗೆ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡು, ಜೊತೆಗೆ ಒಂದು ಹಾರ್ಡ್ ಕೇಸ್ ಬ್ಯಾಕ್ ಕವರ್ ಇರುವಂಥದ್ದು. ಒಳ್ಳೆ ಕ್ವಾಲಿಟಿಯ ಕೇಸ್ ಇದಾಗಿದೆ, ಸೂಪರ್ ವಿಷಯ ಅಂತೀನಿ. ಅದು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ಒಳಗೆ ಸಿಗುತ್ತೆ. ಒಂದು ಲೆವೆಲಿಗೆ ವೆಯ್ಟ್ ಇದೆ, ಸುಮಾರು 195 ಗ್ರಾಮ್ ವೆಯ್ಟ್ ಇದೆ ಮತ್ತು 8.8 mm ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿ ಸ್ಕ್ರ್ಯಾಚ್ ಆಗಲ್ಲ. ಅವರ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಮುಂಚೆನೇ ಒಂದು ಒಳ್ಳೆಯ ವಿಷಯ. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ಹೆವಿ ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಟಾಪ್ ಪರವಾಗಿಲ್ಲ, ಬಟ್ ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಫ್ರಂಟಿಂದ ತುಂಬ ನಾರ್ಮಲ್ ಲುಕಿಂಗ್ ಫೋನು. ಇನ್ನು ಈ ಒಂದು ಫೋನ್ ಎಂದಕ್ಕೆ ಬಂತು ಅಂತ ಅಂದರೆ ಇದು ಗ್ಲಾಸಿ ಫಿನಿಷನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ. ಸೊ ಒಂದು ರೀತಿ ತುಂಬ ಕಡಿಮೆ ಬೆಲೆಯ ಫೋನ್ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸ್ಮಜಸ್ ಕೂಡ ಆಗುತ್ತೆ ಗ್ಲಾಸಿ ಫಿನಿಶ್ ಆಗಿರೋದ್ರಿಂದ. ಸ್ಕ್ರ್ಯಾಚ್ ಆದರೂ ಕೂಡ ಎದ್ದು ಕಾಣುತ್ತೆ. ಹಿಂದ್ಗಡೆಯಿಂದ ಅಂಥ ಹೆವಿ ಸಖತ್ತಾಗಿ ಕಾಣುತ್ತೆ ಅಂತ ಅನ್ನೋದು ನಾನು. ಹಿಂದ್ಗಡೆ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ರೆ ಅದೇ ಒಂದು ಖುಷಿ ವಿಷಯ ಅಂತ ಅನ್ಬೋದು. ಈ ಒಂದು ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಇದೆ ಮತ್ತು ಮೈಕ್ರೋ USB ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತ, ಇಂಪ್ರೆಸಿವ್ ಅನ್ನಲ್ಲ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನೂ ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬ್ಯಾಕ್ ಲುಕ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇನ್ನೂ ಹೆವಿ ಆಗಿರ್ತಿತ್ತು ಅಂತ ಅನ್ಕೋತೀನಿ. ಸೊ ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ 6.6 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಸುಮಾರು ಒಂದು 500 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ಹೆವಿ ಬ್ರೈಟ್ ಅನ್ನಲ್ಲ. ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಕ್ಲಾರಿಟಿ ಚೆನ್ನಾಗಿದೆ, ಡಿಸ್ಪ್ಲೇದು ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ. ಸೊ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ ಡಿಸ್ಪ್ಲೇ. ನಂಗೆ ಯೂಶ್ವಲಿ ಈ ಪ್ರೈಸ್ನಲ್ಲಿ ಯಾವ ತೊಗೊಂಡ್ರು ಕೂಡ HD+ ಸಿಗುತ್ತೆ, ಸಿಮಿಲರ್ ಕ್ವಾಲಿಟಿ ಡಿಸ್ಪ್ಲೇ ಸಿಗುತ್ತೆ ಯಾವ ಫೋನ್ ತೊಗೊಂಡ್ರು ಕೂಡ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಕೇವಲ 2 GB ರ್ಯಾಮು, ಹೌದು ಕೇವಲ 2 GB ರ್ಯಾಮು. ಅದು ಆಬ್ವಿಯಸ್ಲಿ LPDDR4X ರ್ಯಾಮ್ ಮತ್ತು ಸ್ಟೋರೇಜ್ 64 GB ಸ್ಟೋರೇಜು. ಇದು eMMC ಸ್ಟೋರೇಜು. ಆಬ್ವಿಯಸ್ಲಿ ಒಂದು ಪ್ರೈಸ್ನಿಗೆ ಯಾರು ಕೂಡ UFS ಸ್ಟೋರೇಜ್ ಕೊಡೋದಿಲ್ಲ. ಸ್ಟೋರೇಜ್ ಏನೋ ಓಕೆ, ಆದರೆ ರ್ಯಾಮ್ ಕೇವಲ 2 GB ಅಂದರೆ ಸ್ವಲ್ಪ ಕಡಿಮೆ ಇದೆ. ಅಟ್ಲೀಸ್ಟ್ 3 GB ಕೊಡಬೇಕಾಗಿತ್ತು. ಅಟ್ಲೀಸ್ಟ್ 3 GB ಕಡಿಮೆ, 4 GB ಕಡಿಮೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಅಟ್ಲೀಸ್ಟ್ 3 GB ಕೊಡಬೇಕಾಗಿತ್ತು. 2 GB ಏನಕ್ಕೂ ಸಾರಲ್ಲ. ಸೊ ಯೂಸ್ ಮಾಡ್ತಾ ನಿಮಗೆ ಸ್ಲೋ ಅನ್ಸಕ್ಕೆ ಶುರುವಾಗಬಹುದು. ಎಷ್ಟೋ ಸಲ ಜಾಸ್ತಿ ಅಪ್ಲಿಕೇಶನ್ ಓಪನ್ ಆಗಿದೆ ಅಂದರೆ ಸ್ಲೋ ಆಗ್ಬೋದು, ಲ್ಯಾಗಿ ಅನ್ನಿಸ್ಬೋದು. ಸೊ ಅದರಿಂದ 2 GB ಇರೋದೇ ಒಂದು ವೇರಿಯಂಟ್ 2 GB. ಸೊ ಇದೊಂದು ಬೇಜಾರಾಗುವಂಥ ವಿಷಯ. ಇನ್ನು ಪ್ರೊಸೆಸರಿಗೆ ಬಂತು ಅಂತಂದರೆ ಮತ್ತೊಮ್ಮೆ ನನಗೆ ಬೇಜಾರಾಯಿತು. ಈ ಒಂದು ಬೆಲೆಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ಈ ಒಂದು ಫೋನಲ್ಲಿ ನಿಮಗೆ ಮೀಡಿಯಾಟೆಕ್ಕಿಂದು ಇಲಿಯೋ A22 ತುಂಬ ಕಡಿಮೆ ಪವರನ್ನು ಹೊಂದಿರುವಂಥ ಪ್ರೊಸೆಸರ್. AnTuTu Benchmarkನ ಚೆಕ್ ಮಾಡಿ ನನಗೆ 90,000 ರೇಟಿಂಗನ್ನು ಕೊಡ್ತಿರುವಂಥದ್ದು. ಕೇವಲ 90,000 ಏನೂ ಅಲ್ಲ ಅದು, ಆಯಿತಾ. ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪ್ರೊಸೆಸರ್ ಅಲ್ಲವೇ ಅಲ್ಲ. ನಾರ್ಮಲ್ ಕೆಲಸವನ್ನು ಮಾಡೋದು ಕೂಡ ಈ ಒಂದು ಫೋನಲ್ಲಿ ಸ್ಟಾರ್ಟಿಂಗ್ ಚೆನ್ನಾಗಿರ್ಬೋದು, ಯೂಸ್ ಮಾಡ್ತಾ ಸ್ಲೋ ಆಗೋ ಸಾಧ್ಯತೆಗಳಿರುತ್ತೆ. ಅದರಿಂದ ಈ ಒಂದು ಪ್ರೊಸೆಸರ್ ಹೆವಿ ಇಂಪ್ರೆಸಿವ್. ಸದ್ಯಕ್ಕಂತೂ ಈ ಒಂದು ಬೆಲೆಗೆ ಇಂಪ್ರೆಸಿವ್ ಪ್ರೊಸೆಸರ್. ನನಗೆ ಕಾಂಪಿಟೇಟರ್ಗಳು ನಿನ್ನೆ ಮಾಡಿದಂಥ ಫೋನ್ ನೋಡ್ಬೋದು, T16 ಯೂನಿಸಾಕೆಂಡ್ T16 ಇತ್ತು. ಒಳ್ಳೆ ಹೆವಿ ಪರ್ಫಾರ್ಮೆನ್ಸ್ ಕೊಡುತ್ತದು ಆ ಒಂದು ಬೆಲೆಗೆ, ಸೇಮ್ ಪ್ರೈಸ್ ರೇಂಜಿಗೆ ಲಾಂಚ್ ಆಗಿರೋದು. ಸೊ ಅದರಿಂದ ಇದು ತುಂಬ ಕಡಿಮೆ ಪವರ್ ಅಂತೀನಿ. BGMI ನಾನು ಚೆಕ್ ಮಾಡ್ದಂಗೆ ಮೀಡಿಯಮ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು.
ಮತ್ತು ನಾನು ಆಡಬೇಕಾದ್ರೆ ನೀವೇ ನೋಡ್ತಾ ಇದ್ರೆ ಸ್ವಲ್ಪ ಲ್ಯಾಗ್ ಅನ್ನಿಸ್ತು ನನಗೆ, ಹೆವಿ ಕಿತ್ಕೊಂಡು ಲ್ಯಾಗ್ ಆಗ್ತಾಯಿತ್ತು. ಸೊ ಹೆವಿ ಗೇಮ್ಸನ್ನು ಆಡೋದಕ್ಕಂತೂ ಅಲ್ಲವೇ ಅಲ್ಲ ಒಂದು ಪ್ರೋಸೆಸರ್. ನಾನು ಅದೇ ಹೇಳಿದೆ, ಡೇ ಟು ಟಾಸ್ಕ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಸ್ಟಾರ್ಟಿಂಗ್ ಚೆನ್ನಾಗಿರೋದು, ಯೂಸ್ ಮಾಡ್ತಾ ಯೂಶ್ವಲಿ ಸ್ಲೋ ಆಗಿಬಿಡುತ್ತೆ. ಸೊ ಪ್ರೋಸೆಸರ್ ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ 8 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸಾರ್ ಇರುವಂಥದ್ದು. ಇನ್ನೊಂದು ಡೆಪ್ ಸೆನ್ಸರ್ ಇದೆ, ಅದು VGA, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಈ ಒಂದು ಮೇನ್ ಸೆನ್ಸಾರ್ ಫೋಟೋ ಕ್ಲಾರಿಟಿ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ, ಆಯಿತಾ. ನಾನು ನೆನ್ನೆ ಮಾಡಿದಂಥ ವೀಡಿಯೋಗೆ ನಾನು ಹೋಲಿಸ್ಕೊಂಡು ಮಾತನಾಡ್ತಾ ಇದ್ದೀನಿ, ಆಯಿತಾ. ಸೊ ಈ ಒಂದು ಫೋನ್ನಲ್ಲಿರುವಂಥ ಕ್ಯಾಮ್ರಾ ಓಕೆ, ಬಟ್ ಇಂಪ್ರೆಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಬೆಲೆಗೆ ತಕ್ಕ ರೀತಿದ್ರೆ ಇನ್ನೂ ಇಂಪ್ರೂವ್ ಮಾಡ್ಬೋದು. ಏನಕ್ಕೆ ನೆನ್ನೆ ನಾನು ಮಾಡಿದ್ದು ಸೇಮ್ ಬೆಲೆಗೆ ಲಾಂಚ್ ಆಗಿರುವಂಥ ಫೋನು ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಕ್ಲಾರಿಟಿ, ಫೋಟೋ ಕ್ಲಾರಿಟಿ ನೀಡ್ತಾ ಇದೆ. ಸೊ ಅದರಿಂದ ನನಗೇನೋ ಓಕೆ ಅನ್ನಿಸಿಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದು 5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಸೊ ಇದು ತೆಗೆಯುವಂಥ ಫೋಟೋ ಓಕೆ ಅಂತೀನಿ, ಆಯಿತಾ. ನನಗೆ ಇದು ಕೂಡ ಅಂಥ ಕ್ರೇಜಿ ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಬಟ್ ಸ್ಟಿಲ್ ನೀವೇ ಫೋಟೋ ಕ್ಲಾರಿಟಿಯನ್ನು ನೋಡಿ ಜಡ್ಜ್ ಮಾಡ್ಕೊಬೋದು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ನೋಡ್ತಾ ಇರೋದು ಕೂಡ ಓಕೆ ಅಂತೀನಿ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಒಟ್ಟಿಗೆ ಕ್ಯಾಮ್ರಾ ಚೆನ್ನಾಗಿದೆ, ಬಟ್ ಇಂಪ್ರೆಸಿವ್ನಲ್ಲ, ಬೇರೆದು ಇದಕ್ಕಿಂತ ಒಳ್ಳೆ ಫೋಟೋ ಕ್ಲಾರಿಟಿಯನ್ನು ನೀಡ್ತಾ ಇದೆ. ಸೊ ನೀವೇ ಯೋಚನೆ ಮಾಡ್ಕೊಳ್ಳಿ, ನಿನ್ನೆ ವಿಡಿಯೋ ಒಂದ್ಸಲ ಹೋಗ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಕಂಪ್ಯಾರಿಸನ್ನು. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಖುಷಿ ವಿಷಯ, ಈ ಒಂದು ಫೋನ್ ಅಟ್ಲೀಸ್ಟ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ನ ನೀಡಿದ್ದಾರೆ. ತುಂಬ ಫಾಸ್ಟಾಗಿದೆ, ಒಟ್ಟಿಗೆ ಇದು ಸಖತ್ ಫಾಸ್ಟಾಗಿದೆ, ಬೆಂಕಿ ಫಾಸ್ಟ್ ಅಂತೀನಿ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ಒಂದು ಲೆವೆಲಿಗೆ ಫಾಸ್ಟಾಗಿದೆ. ಸ್ವಲ್ಪ ಮುಖ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಪಟ್ ಅನ್ಲಾಕ್ ಮಾಡುತ್ತೆ. ಇಂಪ್ರೆಸಿವ್ ವಿಷಯ, ಇದರಲ್ಲಿ ಅಟ್ಲೀಸ್ಟ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಆಬ್ವಿಯಸ್ಲಿ ಈ ಒಂದು ಬೆಲೆಗೆ ಎಲ್ಲರೂ ಕೂಡ 5000 mAh ಕೆಪಾಸಿಟಿ ನೀಡಿದ್ದಾರೆ. ಮತ್ತು ಬಾಕ್ಸ್ ಒಳಗೆ 10 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಚಾರ್ಜರ್ ಕೊಟ್ಟಿದ್ರೆ ಅದೇ ಖುಷಿ ವಿಷಯ. ಒಟ್ಟಿಗೆ ಚಾರ್ಜರ್ನ ಕ್ವಾಲಿಟಿ ಇದರಲ್ಲಿ ಚೆನ್ನಾಗಿದೆ, ಒಟ್ಟಿಗೆ ಓಕೆ ಅಂತೀನಿ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11ನ ಬೇಸ್ಮೆಂಟ್ ಆಗ್ತಿರುವಂಥ ಇನ್ಫಿನಿಕ್ಸ್ ಅವ್ರದ್ದೇ ಓನ್ OS. ಸೊ ಇದು ಅಂಥ ಏನು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡಲ್ಲ. ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ಈಗೊಂದು ಸದ್ಯಕ್ಕೆ ಸ್ಮೂತಾಗಿ ವರ್ಕ್ ಆಗ್ತದೆ. ಕೆಲವೊಂದು ಟೈಮ್ ಹೆವಿ ಅಪ್ಲಿಕೇಶನ್, ಮಲ್ಟಿಪಲ್ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಲೋ ಅನಿಸುತ್ತೆ, ಲೋಡ್ ಆಗ ಸ್ವಲ್ಪ ಸ್ಲೋ ಅನಿಸುತ್ತೆ. ಸೊ ಅದರಿಂದ ಗೊತ್ತಿಲ್ಲ ನನಗೆ ಇದನ್ನು ಯಾವ ರೀತಿ ಹೇಳಬೇಕು ಅಂತ. ಒಟ್ಟಿಗೆ ಸದ್ಯಕ್ಕಂತೂ ಸ್ಮೂತಾಗಿ ವರ್ಕ್ ಆಗ್ಬೋದು. ಫ್ಯೂಚರ್ನಲ್ಲಿ ನನಗೆ ಯಾಕೋ ನಂಬಿಕೆ ಇಲ್ಲ. ಬರೀ 2GB RAM, ಪ್ರೊಸೆಸರ್ ಕೂಡ ಅಷ್ಟೊಂದು ಕಡಿಮೆ ಇದೆ. ಸೊ ಅದರಿಂದ ಹೇಳೋದು ಕಷ್ಟ ಸ್ವಲ್ಪ ಈಗಲೇ. ಒಟ್ಟಿಗೆ ಸ್ಲೋ ಆಗ್ಬೋದು ನಂಗೆ ಅನ್ನಿಸ್ತಾನೆ. ಇನ್ನು ಸಾಫ್ಟ್ವೇರ್ ಅಪ್ಡೇಟ್ ಹಬ್ಬ ಅಂದರೆ ಆ್ಯಂಡ್ರಾಯ್ಡ್ 12ಗೆ ಅಪ್ಡೇಟ್ ಕೊಡ್ಬೋದು ಇವರು. ಉಳ್ದಂಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇವರು ಗ್ಯಾರಂಟೀಡ್ ಗೊತ್ತಿಲ್ಲ. ಪ್ರೀವಿಯಸ್ ಇದಕ್ಕೆಲ್ಲ ನೋಡಿಕೊಂಡ್ರೆ ಮೋಸ್ಟ್ಲಿ 1 ವರ್ಷ ಕೊಡ್ಬೋದು. ಹಬ್ಬ ಅಂದರೆ 2 ವರ್ಷ, 1 ವರ್ಷ ಕೊಟ್ಟರೆ ದೊಡ್ಡ ವಿಷಯ ಅಂತ ಅನ್ಕೋತೀನಿ ಇನ್ಫಿನಿಕ್ಸ್ ಅವರು. ಒಟ್ಟಿಗೆ ಫೋನೇನೋ ಇವ್ರು ಮಾಡೋದೆಲ್ಲ ಒಂದು ಲೆವೆಲಿಗೆ ಚೆನ್ನಾಗೇ ಇರುತ್ತೆ, 10,000 12,000 ಪ್ರೈಸಂಜಲ್ಲಿ. ಬಟ್ ಇದು ಯಾಕೋ ಸ್ಪೆಸಿಫಿಕೇಶನ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತಂದರೆ ಮೋನೋ ಸ್ಪೀಕರ್, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಓಕೆ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರ ಕೂಡ ಕೇಳುತ್ತೆ, ಪರವಾಗಿಲ್ಲ. ಇದು ಇಂಪ್ರೆಸಿವ್ನಾರ ಪರವಾಗಿಲ್ಲ ಅಂತೀನಿ. ಇದನ್ನು ಬಿಟ್ಟರೆ ಇದರಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಖುಷಿ ವಿಷಯ. ಅಟ್ಲೀಸ್ಟು ಬರೀ 2.4 GHz ಕೊಟ್ಟಿಲ್ವಲ್ಲ, ಡ್ಯೂಯಲ್ ಬ್ಯಾಂಡ್ ಕೊಟ್ಟಿದ್ದಾರೆ, 5 GHz ಕೂಡ ಸಪೋರ್ಟ್ ಆಗುತ್ತೆ. ಮತ್ತು ಬ್ಲೂಟೂತ್ 5.0 ಇರುವಂಥ ಇದರಲ್ಲಿ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ಇಲ್ಲ. ಸೊ ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಫೋನನ್ನು ಈ ಒಂದು ಪ್ರೈಸ್ 7,000 ಪ್ರೈಸ್ನಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ. ಆಬ್ವಿಯಸ್ಲಿ ನಂಗೆ ಅನ್ನಿಸ್ದಂಗೆ ನೆನ್ನೆ ಮಾಡಿದಂಥ ಫೋನೇ ಚೆನ್ನಾಗಿದೆ. ಹೌದು, ಇದರಲ್ಲಿ ಎಕ್ಸ್ಟ್ರಾ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಹೌದಾ, ಆಯಿತಾ. ಇದೆ ಅಂದ ತಕ್ಷಣ ಈ ಫೋನ್ ಚೆನ್ನಾಗಿದೆ ಅಂತ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಜನ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲಾಂದ್ರೂ ಕೂಡ ಫೋನ್ ಯೂಸ್ ಮಾಡ್ಬೋದ್ರೆ, ಆದರೆ ಪರ್ಫಾರ್ಮೆನ್ಸ್ ತುಂಬ ಬೇಕಾಗುತ್ತೆ. ಸೊ ಒಂದು ಫೋನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇದನ್ನು ನೋಡಿಕೊಂಡ್ರೆ ಡಿಸ್ಪ್ಲೇ ಓಕೆ ಚೆನ್ನಾಗಿದೆ, ಬೆಳ್ಳು ಪರವಾಗಿಲ್ಲ, ಆಯಿತಾ, ಒಂದು ಲೆವೆಲ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಆದರೆ ಈ ಒಂದು ಫೋನ್ದಿರುವಂಥ ರ್ಯಾಮ್ ಕೇವಲ 2GB, ಪ್ರೊಸೆಸರ್ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಅದೊಂದು ಬೇಜಾರಾಯ್ತು ನನಗೆ. ಸೊ ಆ 2 ವಿಷಯಕ್ಕೆ ಮಾತ್ರ ನಾನು ಈ ಒಂದು ಫೋನ್ನ ಬೇಡ ಅಂತೀನಿ. ನಿನ್ನೆ ಮಾಡಿದಂಥ ಫೋನ್ ಇದಕ್ಕಿಂತ ಚೆನ್ನಾಗಿದೆ ಒಟ್ಟಿಗೆ. ಮತ್ತು ಅದರಲ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ ನಿಮಗೆ. ಇದರಲ್ಲಿ ಅಂಥ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಸೊ ಇದಿಷ್ಟು ಈ ಒಂದು ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನಿಸಿದ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ.